ಹಲೋ ಫ್ರೆಂಡ್ಸ್, ಇಷ್ಟು ದಿನ ಬರೀ ಪ್ಲ್ಯಾಂಟ್ಸ್ ಬಗ್ಗೆ ಗಾರ್ಡನ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೆ. ಪ್ಲ್ಯಾಂಟ್ಸ್ ಜಾಸ್ತಿ ಇದ್ದರೆ ಸೊಳ್ಳೆಗಳು ಜಾಸ್ತಿ ಬರುತ್ತೆ ಅನ್ನೋ ಭಯ ಕೂಡ ತುಂಬ ಜನರಿಗಿರುತ್ತೆ. ಸೊಳ್ಳೆಗಳು ಬರೋದನ್ನು ಕಡಿಮೆ ಮಾಡೋದು ಅಥವಾ ಸೊಳ್ಳೆಗಳನ್ನ ಅವಾಯ್ಡ್ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ರೀಸನು ಎಲ್ರಿಗೂ ಗೊತ್ತಿರೋವಂಥದ್ದೇ, ಗಾರ್ಡನಲ್ಲಿ ನೀರು ನಿಂತ್ಕೊಳ್ಳೋಕೆ ಬಿಡಬಾರ್ದು. ಬಕೆಟಲ್ಲಾಗಲಿ ಡ್ರಮ್ಮಲ್ಲಾಗಲಿ ಅಥವಾ ಇವಾಗ ಹಳೆ ಟೈರ್ಗಳಲ್ಲೆಲ್ಲ ಗಿಡ ಬೆಳೆಸ್ತೀವಿ, ಅದರಲ್ಲಿ ನೀರು ನಿಂತ್ಕೊಳ್ಳೋಕ್ಕೆ ಬಿಡಬಾರ್ದು. ವಾಟರ್ ಲಿಲೀಸ್ನ ಬೆಳೆಸೋರು ಮನೆಯಿಂದ ಸ್ವಲ್ಪ ದೂರದಲ್ಲಿ ಪಾಂಡ್ಗಳನ್ನ ಅಥವಾ ಟಬ್ಗಳನ್ನ ಇಟ್ಕೋಬೇಕು. ಅದರಲ್ಲಿ ನೀರು ಯಾವಾಗಲೂ ಕ್ಲೀನಾಗಿರೋ ಹಾಗೆ ನೋಡ್ಕೋಬೇಕು. ಪಾಚಿಗಟ್ತಾ ಇರುತ್ತೆ, ಯಾವಾಗಲೂ ಆ ಪಾಚಿನ ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು. ವಾಟರ್ ಲಿಲೀಸ್ ಎಲೆಗಳು ಕರಗ್ತಾ ಇರುತ್ತೆ, ಆ ಕರಗಿರೋ ಎಲೆಗಳನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು. ಇಂಡೋರ್ ಪ್ಲ್ಯಾಂಟ್ಸ್ನ ಇಟ್ಕೊಳ್ಳೋರು ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬೇಕು ಅಂದರೆ ನೀರು ತುಂಬ ಕಡಿಮೆ ಕುಡಿಯೋವಂಥ ಪ್ಲ್ಯಾಂಟ್ಸ್ಗಳನ್ನ ಇಟ್ಕೋಬೇಕು. ಮನಿ ಪ್ಲ್ಯಾಂಟ್ ಆಗಿರ್ಬೋದು, ಝೀಝಿ ಪ್ಲ್ಯಾಂಟ್, ಸ್ನೇಕ್ ಪ್ಲ್ಯಾಂಟ್, ಈ ರೀತಿ ತುಂಬ ಪ್ಲ್ಯಾಂಟ್ಸ್ ಇದೆ. ಇಂಡೋರ್ ಪ್ಲ್ಯಾಂಟ್ಸಲ್ಲಿ ಮಣ್ಣು ಯಾವಾಗಲೂ ವೆಟ್ಟಿರಬಾರ್ದು. ಮಣ್ಣು ಪೂರ್ತಿ ಡ್ರೈ ಆದಮೇಲೆ ನೀರು ಹಾಕೋಬೇಕು. ಮಣ್ಣು ವೆಟ್ಟಾಗಿ ಈ ರೀತಿ ಓಪನ್ ಆಗಿದ್ದರೆ ಸೊಳ್ಳೆಗಳು ಬರುತ್ತೆ ಅನ್ನೋ ಭಯ ಇದ್ದರೆ ನೀವು ಆ ಮಣ್ಣನ್ನು ಕವರ್ ಮಾಡ್ಕೋಬೋದು. ಪೆಬಲ್ಸಿಂದ, ಸ್ಟೋನ್ಸಿಂದ ಅಥವಾ ನಿಮ್ಗೆ ಇಷ್ಟ ಆಗಿರೋ ಯಾವುದೇ ಡೆಕೋರೇಟಿವ್ ಥಿಂಗ್ಸಿಂದ ನೀವು ಮಣ್ಣು ಕಾಣದೇ ಇರೋ ಥರ ಅದ್ರ ಮೇಲೆ ಕವರ್ ಮಾಡ್ಕೋಬೋದು. ಇಂಡೋರ್ ಪ್ಲ್ಯಾಂಟ್ಸಿಗೆ ಹೆಚ್ಚಾಗಿ ಎಲ್ಲರೂ ಡ್ರೈನೇಜ್ ಪ್ಲೇಟ್ಗಳನ್ನ ಯೂಸ್ ಮಾಡ್ತಾರೆ. ನಾವು ನೀರು ಹಾಕಿದಾಗಲೆಲ್ಲ ನೀರು ಕೆಳಗಡೆ ಹರಿದು ಗಲೀಜಾಗಬಾರ್ದು ಅಂತ. ಈ ಪ್ಲೇಟಲ್ಲಿ ನೀರು ನಿಂತ್ಕೊಳ್ದೇ ಇರೋ ಹಾಗೆ ಆವಾಗ ತೆಗೆದು ಖಾಲಿ ಮಾಡಿಡಬೇಕು. ಸೊಳ್ಳೆಗಳು ಬರುತ್ತೆ ಅಂತ ನಾವು ಮನೆ ಒಳಗಡೆ ಗಿಡ ಬೆಳೆಸೋದನ್ನ ಬಿಡಬಾರ್ದು. ಬೆಟರ್ ಅಂದರೆ ಇಂಡೋರ್ ಪ್ಲ್ಯಾಂಟ್ಸಿಗೆ ಅಗತ್ಯಕ್ಕಿಂತ ನೀರು ಜಾಸ್ತಿ ಹಾಕಬಾರ್ದು. ಬಟ್ ಕೆಲವು ಪ್ಲ್ಯಾಂಟ್ಸ್ ಇರುತ್ತೆ, ಸೊಳ್ಳೆಗಳು ಬರೋದನ್ನೇ ಅವಾಯ್ಡ್ ಮಾಡುತ್ತೆ. ಅದು ಹೇಗೆ ಅಂದರೆ, ಆ ಗಿಡದಿಂದ ಒಂದು ಯುನೀಕ್ ಅರೋಮಾ ಹೊರಗಡೆ ಬರುತ್ತೆ. ಆ ಗಿಡ ಅದನ್ನು ಹೊರಗಡೆ ಗಾಳಿಯಲ್ಲಿ ಬಿಡುತ್ತೆ. ಆ ಸ್ಮೆಲ್ಲಿಂದ ಸೊಳ್ಳೆಗಳು ಹತ್ತಿರ ಬರಲ್ಲ. ಅದರಲ್ಲಿ ಮೊದಲನೇದಾಗಿ ಬರೋದು ಲೆಮನ್ ಗ್ರಾಸ್ ಅಂತ. ಈ ಲೆಮನ್ ಗ್ರಾಸ್ ಬಗ್ಗೆನೇ ಡೀಟೇಲ್ ಆಗಿ ಒಂದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ. ಈ ಲೆಮನ್ ಗ್ರಾಸ್ ಗಿಡ ನೋಡೋಕ್ಕೆ ಈ ರೀತಿ ಹುಲ್ಲಿದ್ದಂಗೆ ಇರುತ್ತೆ. ಇದ್ರದ್ದು ಎಲೆಗಳು ನಿಂಬೆಹಣ್ಣಿನ ಸುವಾಸನೆಯಿಂದ ಕೂಡಿರುತ್ತೆ. ಆ ಎಲೆನ ಕಟ್ ಮಾಡಿಬಿಟ್ಟು ಕೈಯಲ್ಲಿ ಸುಮ್ಮನೆ ರಬ್ ಮಾಡಿದರೂ ಸಾಕು, ಕೈಯೆಲ್ಲ ನಿಂಬೆಹಣ್ಣಿನ ವಾಸನೆನೇ ಇರುತ್ತೆ. ಈ ಲೆಮನ್ ಗ್ರಾಸ್ ಗಿಡನ ಒಂದು ಪಾಟಲ್ಲಿ ಹಾಕ್ಕೊಂಡು ಗಾರ್ಡನ್ ಮಧ್ಯದಲ್ಲಿ ಇಟ್ಕೊಂಡ್ರೆ ಸಾಕು, ಅದ್ರ ಸುತ್ತ ಯಾವ ಸೊಳ್ಳೆಗಳು ಬರಲ್ಲ. ಯಾವುದೇ ಪ್ಲ್ಯಾಂಟ್ ಆಗಲಿ ಅದರಲ್ಲಿ ನಿಂಬೆಹಣ್ಣಿನ ಸುವಾಸನೆ ಬರ್ತಾ ಇದ್ದರೆ ಆ ಗಿಡದ ಹತ್ರ ಸೊಳ್ಳೆಗಳು ಬರಲ್ಲ. ನೆಕ್ಸ್ಟ್ ಬರೋದೇ ಈ ಚೆಂಡು ಹೂವಿನ ಗಿಡಗಳು. ಈ ಚೆಂಡು ಹೂವಿನ ಗಿಡಗಳು ಎಲ್ಲಿರುತ್ತೆ ಅದ್ರ ಹತ್ರ ಸೊಳ್ಳೆಗಳು ಯಾವುದೂ ಬರಲ್ಲ. ಇದರಲ್ಲಿ ಔಷಧಿ ಗುಣಗಳು ತುಂಬ ಇದೆ. ಹಾಗೆ ಹನಿ ಬೀಸ್ನ ತುಂಬ ಅಟ್ರ್ಯಾಕ್ಟ್ ಮಾಡಿ ಪಾಲಿನೇಷನ್ ಬೇಗ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಮನೆಯಲ್ಲಿ ಯಾವ ಕಡೆಯಿಂದ ಸೊಳ್ಳೆಗಳು ಜಾಸ್ತಿ ಬರ್ತಾ ಇರುತ್ತೆ, ಬಾಲ್ಕನಿಯಲ್ಲಿ ಅಥವಾ ಮನೆಯದು ಎಂಟ್ರೆನ್ಸಲ್ಲಿ ಬರ್ತಾ ಇದ್ದರೆ ಅಂಥ ಪ್ಲೇಸ್ಗಳಲ್ಲಿ ಈ ಚೆಂಡುವಿನ ಪಾಟ್ಗಳನ್ನ ಒಂದೊಂದು ಇಡೋದ್ರಿಂದ ಸೊಳ್ಳೆಗಳು ಬರೋದನ್ನು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಬರೋದು ಪುದೀನ ಸೊಪ್ಪು. ಈ ಪುದೀನ ಸೊಪ್ಪನ್ನು ನೀವು ಕೈಯಲ್ಲಿ ತಗೊಂಡು ರಬ್ ಮಾಡಿದರೆ ಅದರಲ್ಲಿ ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ಲಿಂದ ಸೊಳ್ಳೆಗಳು ಹತ್ತಿರ ಬರಲ್ಲ. ಈ ಪುದೀನ ಸೊಪ್ಪನ್ನು ಕೂಡ ನಿಮ್ಮ ಗಾರ್ಡನಲ್ಲಿ ಪಾಟ್ಗಳಲ್ಲಿ ಹಾಕೊಂಡ್ರೆ ಅದ್ರ ಸ್ಮೆಲ್ಲಿಂದ ಸೊಳ್ಳೆಗಳು ದೂರ ಹೋಗುತ್ತೆ. ಲಾಸ್ಟಲ್ಲಿ ಬರೋದು ತುಳಸಿ ಗಿಡ. ತುಳಸಿ ಗಿಡ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದ್ರ ಸ್ಮೆಲ್ಲಿಗೂ ಸೊಳ್ಳೆಗಳು ಹತ್ತಿರ ಬರಲ್ಲ. ಇದ್ರ ಜೊತೆಗೆ ಇನ್ನೂ ಕೆಲವು ಗಿಡಗಳು ಮಸ್ಕಿಟೋ ರಿಪೆಲೆಂಟ್ ಆಗಿದೆ. ಯಾವುದು ಅಂದರೆ ಅದು ಜಿರೇನಿಯಂ ಮತ್ತು ಸೇವಂತಿಗೆ. ಇದೆರಡರ ಹೂವಿನ ಸ್ಮೆಲ್ಲಿಗೂ ಸೊಳ್ಳೆಗಳು ಹತ್ತಿರ ಬರಲ್ಲ. ಈ ವಿಡಿಯೋದಲ್ಲಿ ತೋರಿಸಿರೋ ಅಷ್ಟು ಗಿಡಗಳನ್ನ ನಿಮ್ಮ ಗಾರ್ಡನಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ಸೊಳ್ಳೆಗಳು ಬರೋದನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.